ಮಳೆಗಾಲ ಬರುವಂಥ ಸಂದರ್ಭ ಈಗ, ಜೊತೆಗೆ ತುಂಬ ಬೇಸಿಗೆ ಈಗ. ಈ ಬೇಸಿಗೆ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿನೂ ಕಮಿಟಿ ಇಲ್ಲ, ಜಿಲ್ಲಾ ಪಂಚಾಯತಿ ಕಮಿಟಿನೂ ಇಲ್ಲ, ಗ್ರಾಮ ಪಂಚಾಯತಿನೂ ಕೂಡ ಚುನಾವಣೆ ಆಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಂದು ಭಾಳ ಸಮಸ್ಯೆ ಐತಿ. ನಾವೆಲ್ಲ ಪಿ ಡಿ ಒಗಳು ಮತ್ತು ಚೀಫ್ ಆಫೀಸರ್ಗಳ ಮೀಟಿಂಗನ್ನು ನಾವು ತೆಗೆದುಕೊಂಡಾಗ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ, ಬರೀ ಕೇಂದ್ರದಿಂದ 15 ಫೈನಾನ್ಸಿಂದು 24,86,00,000 ನನ್ನ ಕ್ಷೇತ್ರಕ್ಕೆ ಬರಬೇಕಾಗಿದೆ. ಭಾಳ ಆಶ್ಚರ್ಯ ಪಡ್ತೀರಿ ನೀವು. ಬರೀ ಶಿಗ್ಗಾಂವ್ ತಾಲೂಕ್ ಪಂಚಾಯತಿಗೆ 10,40,42 ಲಕ್ಷ ಬರಬೇಕು. ಅದೇ ಶಿಗ್ಗಾಂವ್ ಪೂರ್ತಿ ತಾಲೂಕಿನ ಗ್ರಾಮ ಪಂಚಾಯತಿಗಳಿಗೆ, ಆಮೇಲೆ ಸವಣೂರು ತಾಲೂಕಿನ ಗ್ರಾಮ ಪಂಚಾಯತಿಗಳಿಗೆ 8,40,00,000 ಬರಬೇಕು. ಬಂಕಾಪುರ TMCಗೆ 1,25,00,000, ಶಿಗ್ಗಾಂವ್ TMCಗೆ 1,84,00,000, ಸವಣೂರು TMCಗೆ 2,95,00,000. ಇಷ್ಟೆಲ್ಲ 24 ಕೋಟಿ ದುಡ್ಡು ಕೇಂದ್ರ ಸರ್ಕಾರ ತಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಹೇಗೆ ಆಡಳಿತ ನಡೆಸಬೇಕು? ಗ್ರಾಮೀಣ ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು? ಸಿಬ್ಬಂದಿಗಳಿಗೆ ಹೇಗೆ ಪೇಮೆಂಟ್ ಕೊಡಬೇಕು? ಜೊತೆಗೆ ನೀರಿನ ಸಮಸ್ಯೆಗಳನ್ನು ತುರ್ತಾಗಿ ನಿರ್ವಹಿಸೋದು ಏನು ಮಾಡಬೇಕು? ಅದರಿಂದ ತಮ್ಮ ಮುಖಾಂತರ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಹಾಗೂ ಹಾವೇರಿಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಆದಷ್ಟು ಬೇಗ ಈ ದುಡ್ಡನ್ನು ಅವರು ರಿಲೀಸ್ ಮಾಡಿಬಿಟ್ರೆ ನಮಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. 24,86,00,000 ಅವರೇ ಉಳಿಸ್ಕೊಂಡು ಬಿಟ್ಟರೆ ಕುಡಿಯೋ ನೀರಿಗೆ ಏನು ಮಾಡಬೇಕು? ಆಮೇಲೆ ಸಿಬ್ಬಂದಿ ಪೇಮೆಂಟು, ಸ್ವಚ್ಛತೆ, ಇದಕ್ಕೆಲ್ಲ ಭಾಳ ಕಷ್ಟ ಆಗಕತ್ತೈತಿ. ಅದರಿಂದ ತಮ್ಮ ಮುಖಾಂತರ ಅವ್ರಿಗೂ ಹೇಳ್ತೇನೆ, ನಾನು ಆದಷ್ಟು ಬೇಗ ಅದನ್ನು ಅವರು ರಿಲೀಸ್ ಮಾಡಿಸಿಕೊಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಚುನಾವಣೆ ಆದ ನಂತರ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 1200 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ಕುಡಿಯೋ ನೀರಿಂದು 350 ಕೋಟಿಗೆ ಟೆಂಡರ್ ಆಗ್ತಾ ಇದೆ. ಸವಣೂರು ನೀರಾವರಿ ಯೋಜನೆಯೂ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕಂತ ಹೇಳಿದರೆ, 138 ವರ್ಷ ಹಳೆಯ ಒಂದು ದವಾಖಾನೆ ಸವಣೂರು ತಾಲೂಕು ಆಸ್ಪತ್ರೆ 17ನೇ ತಾರೀಕಿಗೆ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು, ಶಿವಾನಂದ ಪಾಟೀಲರು, ಇದು ಭಾಳಷ್ಟು ಸಚಿವರು ಕೂಡ ನಮ್ಮ ಸವಣೂರು ಮತ್ತು ಶಿಗ್ಗಾಂವ್ ಬರ್ತಾರೆ. ಸವಣೂರು ತಾಲೂಕು ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಇದ್ದೀವಿ. ಜೊತೆಗೆ ಶಿಗ್ಗಾಂವ್ ತಾಲೂಕು ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಇದ್ದೀವಿ. ಜೊತೆಗೆ ಸವಣೂರಿನ ಏನು 33 ಕೋಟಿ ಕಳೆದ ಬಜೆಟ್ನಲ್ಲಿ ಆಗಿದೆ, ಟೆಂಡರ್ ಆಗಿ ಬಂದಿದೆ. ಅದನ್ನು ಕೂಡ 17ನೇ ತಾರೀಕಿಗೆ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರ ನೇತೃತ್ವದಲ್ಲಿ ನಾವು ಅದನ್ನು ಹಾಗೂ ಶಿವಾನಂದ ಪಾಟೀಲರ ನೇತೃತ್ವದಲ್ಲಿ 17ನೇ ತಾರೀಕು ಶುಕ್ರವಾರ 4 ಗಂಟೆಗೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ನಮಗೆ ತಿಳಿಸಲಿಕ್ಕೆ ಬಯಸ್ತೀನಿ.